ಹಲೋ ಮಕ್ಕಳೇ, ವಿಜ್ಞಾನಯಾನ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಮಸ್ಕಾರ. ಯಾವತ್ತಾದ್ರೂ ಯೋಚನೆ ಮಾಡಿದಿರಾ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಹೇಗೆ ಕಾಣುತ್ತೆ? ಅಥವಾ ಕನ್ನಡಕ ಹಾಕಿದ್ದ ತಕ್ಷಣ ಅಕ್ಷರಗಳೆಲ್ಲ ಹೇಗೆ ಅಷ್ಟು ಕ್ಲಿಯರ್ ಆಗಿ ಕಾಣೋಕ್ ಶುರುವಾಗುತ್ತೆ ಅಂತ? ಇದೆಲ್ಲದರ ಹಿಂದೆ ಇರೋದು ಒಂದೇ ಒಂದು ಅದ್ಭುತ ಶಕ್ತಿ, ಅದುವೇ ಬೆಳಕು. ಇವತ್ತು ನಾವು ಬೆಳಕು, ದರ್ಪಣಗಳು ಮತ್ತೆ ಮಸೂರಗಳ ಆ ಸರಳ ಆದ್ರೆ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರೋ ಜಗತ್ತಿನ ರಹಸ್ಯಗಳನ್ನ ಒಂದೊಂದಾಗಿ ನೋಡೋಣ. ನಾವು ಪ್ರತಿದಿನ ಯೂಸ್ ಮಾಡೋ ಈ ವಸ್ತುಗಳು ಬೆಳಕಿನ ಜೊತೆ ಹೇಗೆ ಆಟ ಆಡುತ್ತೆ? ಒಂದು ಪ್ರತಿಬಿಂಬ ಅಂದ್ರೆ ಏನು? ಅದು ಹೇಗೆ ಉಂಟಾಗುತ್ತೆ? ಬನ್ನಿ, ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಒಟ್ಟಿಗೆ ಸೇರಿ ಹುಡ್ಕೋಣ. ಸರಿ, ಈ ಪಯಣದಲ್ಲಿ ನಾವು ಮೊದಲು ಬೆಳಕಿನ ಬೇಸಿಕ್ ರೂಲ್ಸ್ ತಿಳ್ಕೋತೀವಿ. ಆಮೇಲೆ ಸತ್ಯ ಮತ್ತೆ ಮಿಥ್ಯಾ ಪ್ರತಿಬಿಂಬಗಳು ಅಂದ್ರೆ ಏನು ಅಂತ ನೋಡ್ತೀವಿ. ನಂತರ ಬೇರೆ ಬೇರೆ ತರದ ಕನ್ನಡಿಗಳು, ಮಸೂರಗಳ ಬಗ್ಗೆ ಮಾತಾಡಿ ಕೊನೆಗೆ ಬೆಳಕಲ್ಲಿರೋ ಬಣ್ಣಗಳ ರಹಸ್ಯವನ್ನೂ ಕೂಡ ನೋಡೋಣ. ಹಾಗಾದ್ರೆ ಇನ್ನೇಕೆ ತಡ, ಶುರು ಮಾಡೋಣ ಅಲ್ವಾ? ಮೊದಲನೇದಾಗಿ ಬೆಳಕಿನ ಮೂಲ ನಿಯಮಗಳು. ಯಾಕಂದ್ರೆ ಇದು ಅರ್ಥ ಆದ್ರೇನೆ ನಮ್ಗೆ ಮಿಕ್ಕಿದ್ದೆಲ್ಲ ಕ್ಲಿಯರ್ ಆಗೋದು. ಬೆಳಕಿಗೆ ನೋಡಿ ಎರಡು ಸಿಂಪಲ್ ರೂಲ್ಸ್ ಇರೋದು. ಮೊದಲನೇದು, ಬೆಳಕು ಯಾವಾಗ್ಲೂ ನೇರವಾದ ಲೈನಲ್ಲೇ ಹೋಗತ್ತೆ, ಒಂದು ಲೇಸರ್ ಲೈಟ್ ತರ. ಅದಕ್ಕೆ ಅಲ್ವಾ ನಾವು ಬೆಳಕಿಗೆ ಅಡ್ಡ ನಿಂತ್ರೆ ನಮ್ಮ ನೆರಳು ಬೀಳೋದು. ಇನ್ನು ಎರಡನೇದು, ಕನ್ನಡಿ ತರ ಹೊಳೆಯೋ ಸರ್ಫೇಸ್ ಮೇಲೆ ಬಿದ್ದಾಗ ಒಂದು ಬಾಲ್ ಗೋಡೆಗೆ ಹೊಡೆದು ವಾಪಸ್ ಬರೋ ಹಾಗೆ ಬೆಳಕು ಕೂಡ ವಾಪಸ್ ಬೌನ್ಸ್ ಆಗತ್ತೆ. ಇದನ್ನೇ ನಾವು ಪ್ರತಿಫಲನ ಅಥವಾ ರಿಫ್ಲೆಕ್ಷನ್ ಅಂತ ಕರೆಯೋದು. ಸರಿ, ಈಗ ಪ್ರತಿಬಿಂಬಗಳ ಬಗ್ಗೆ ಮಾತಾಡೋಣ. ಒಂದು ವಿಷಯ ಹೇಳಿ, ಕಣ್ಣಾಡಿಯಲ್ಲಿ ಕಾಣೋ ಪ್ರತಿಬಿಂಬಕ್ಕೂ ಸಿನಿಮಾ ಥಿಯೇಟರ್ನ ಸ್ಕ್ರೀನ್ ಮೇಲೆ ಕಾಣೋ ಚಿತ್ರಕ್ಕೂ ಏನಾದ್ರೂ ವ್ಯತ್ಯಾಸ ಇದೆಯಾ? ಎರಡೂ ಒಂದೇ ತರನಾ? ಖಂಡಿತ ಇಲ್ಲ. ಸೈನ್ಸ್ ಪ್ರಕಾರ ಈ ಪ್ರತಿಬಿಂಬಗಳಲ್ಲಿ ಎರಡು ಮುಖ್ಯವಾದ ವಿಧಗಳಿವೆ. ಮೊದಲನೆಯದು ಸತ್ಯ ಪ್ರತಿಬಿಂಬ ಅಥವಾ ರಿಯಲ್ ಇಮೇಜ್. ಹೆಸರಲ್ಲೇ ಇದೆಯಲ್ವಾ, ಸತ್ಯ ಅಂತ. ಅಂದ್ರೆ ಇದನ್ನ ನಾವು ಒಂದು ಸ್ಕ್ರೀನ್ ಮೇಲೆ ಕ್ಯಾಪ್ಚರ್ ಮಾಡಬಹುದು. ಸಿನಿಮಾ ಥಿಯೇಟರ್ನ ಸ್ಕ್ರೀನ್ ಮೇಲೆ ಕಾಣೋ ಚಿತ್ರ ಇದಕ್ಕೊಂದು ಪರ್ಫೆಕ್ಟ್ ಉದಾಹರಣೆ. ಇಲ್ಲಿ ಯಾಕಿದನ್ನ ಸತ್ಯ ಅಂತೀವಿ ಅಂದ್ರೆ, ಬೆಳಕಿನ ಕಿರಣಗಳು ನಿಜವಾಗ್ಲೂ ಒಂದೇ ಕಡೆ ಬಂದು ಸೇರುತ್ತೆ ಅದಕ್ಕೆ. ಇನ್ನು ಎರಡನೇದು ಮಿಥ್ಯಾ ಪ್ರತಿಬಿಂಬ ಅಂದ್ರೆ ವರ್ಚುವಲ್ ಇಮೇಜ್. ನಾವು ಪ್ರತಿದಿನ ಕಣ್ಣಾಡಿಯಲ್ಲಿ ನೋಡ್ತೀವಲ್ಲ ನಮ್ಮ ಮುಖ, ಅದೇ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಇದನ್ನ ಸ್ಕ್ರೀನ್ ಮೇಲೆ ಹಿಡಿಯೋಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿ ಬೆಳಕಿನ ಕಿರಣಗಳು ಕಣ್ಣಾಡಿಯ ಹಿಂದಿನಿಂದ ಬರ್ತಾ ಇದೆ ಅನ್ನೋ ತರ ನಮ್ಗೆ ಭಾಸಾಗುತ್ತೆ ಅಷ್ಟೇ. ಆದ್ರೆ ನಿಜವಾಗ್ಲೂ ಅಲ್ಲಿ ಕಿರಣಗಳು ಸೇರಿರೋದಿಲ್ಲ. ಇದೊಂದು ರೀತಿ ಭ್ರಮೆ. ಅದಕ್ಕೇನೆ ಇದಕ್ಕೆ ಮಿಥ್ಯಾ ಅಂತ ಹೆಸರು. ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕಾದ ವಿಷಯ ಇಷ್ಟೇ: ಸತ್ಯ ಪ್ರತಿಬಿಂಬವನ್ನ ಸ್ಕ್ರೀನ್ ಮೇಲೆ ಹಿಡಿಬಹುದು, ಮಿಥ್ಯಾ ಪ್ರತಿಬಿಂಬವನ್ನ ಹಿಡಿಯೋಕೆ ಆಗಲ್ಲ ಅಷ್ಟೇ. ಓಕೆ, ಈಗ ಬರೋಣ ದರ್ಪಣಗಳ ಪ್ರಪಂಚಕ್ಕೆ. ನಾವು ಮನೇಲಿ ಬಳಸೋ ಕನ್ನಡಿಯನ್ನ ಸಮತಲ ದರ್ಪಣ ಅಥವಾ ಪ್ಲೇನ್ ಮಿರರ್ ಅಂತ ಕರಿತೀವಿ. ಆದ್ರೆ ಕನ್ನಡಿ ಅಂದ್ರೆ ಬರೀ ಇದೊಂದೇ ತರ ಅಲ್ಲ, ಇದ್ರಲ್ಲೂ ಬೇರೆ ಬೇರೆ ವಿಧಗಳಿವೆ. ನೋಡೋಣ ಬನ್ನಿ. ನಮ್ಮ ಮನೆ ಕನ್ನಡಿ ಅಂದ್ರೆ ಈ ಸಮತಲ ದರ್ಪಣ ಯಾವಾಗ್ಲೂ ನೇರವಾದ, ಮಿಥ್ಯ ಮತ್ತೆ ನಮ್ಮ ಸೈಜ್ನಲ್ಲೇ ಇರೋ ಪ್ರತಿಬಿಂಬವನ್ನ ಕೊಡುತ್ತೆ. ಆದ್ರೆ ಒಂದ್ಸಲ ಗಮನಿಸಿದಿರಾ, ನಾವು ಬಲಕೈ ಎತ್ತಿದ್ರೆ ಕನ್ನಡಿಯಲ್ಲಿರೋ ಪ್ರತಿಬಿಂಬ ಎಡಕೈ ಎತ್ತುತ್ತೆ. ಇದೇ ಕಾರಣಕ್ಕೆ ಆಂಬ್ಯುಲೆನ್ಸ್ ಗಾಡಿ ಮೇಲೆ ಆಂಬ್ಯುಲೆನ್ಸ್ ಅಂತ ಉಲ್ಟಾ ಬರೆದಿರ್ತಾರೆ. ಯಾಕಂದ್ರೆ ಮುಂದಿರೋ ಗಾಡಿಯ ಕನ್ನಡಿಯಲ್ಲಿ ನೋಡ್ದಾಗ ಅದು ಸೀದಾ ಕಾಣ್ಬೇಕು ಅಂತ. ಈಗ ನೋಡೋಣ ನಿಮ್ನ ದರ್ಪಣದ ಬಗ್ಗೆ. ಇದು ಒಂದು ಚಮಚದ ಒಳಭಾಗ ಹೇಗಿರುತ್ತೋ ಹಾಗೆ ಬಗ್ಗಿರುತ್ತೆ. ಇದು ಒಂಥರ ಮ್ಯಾಜಿಕ್ ಕನ್ನಡಿ ಇದ್ದಾಗೆ. ಯಾಕಂದ್ರೆ ವಸ್ತುವನ್ನು ದೂರದಲ್ಲಿಟ್ರೆ ತಲೆ ಕೆಳಗಾದ ಸತ್ಯ ಪ್ರತಿಬಿಂಬ ಕಾಣುತ್ತೆ. ಆದ್ರೆ ಅದೇ ವಸ್ತುವನ್ನ ಇನ್ನೂ ಹತ್ರ ತಂದಾಗ ಇದ್ದಕ್ಕಿದ್ದಾಗೆ ಒಂದು ಮ್ಯಾಜಿಕ್ ಆಗುತ್ತೆ. ಪ್ರತಿಬಿಂಬ ಸಡನ್ ಆಗಿ ನೇರ ಆಗುತ್ತೆ ಮತ್ತೆ ಸೈಜ್ನಲ್ಲೂ ದೊಡ್ಡದಾಗಿ ಕಾಣುತ್ತೆ. ಇದೇ ಟೆಕ್ನಿಕನ್ನ ಡೆಂಟಿಸ್ಟ್ಗಳು ಬಳಸಿ ನಮ್ಮ ಹಲ್ಲುಗಳನ್ನ ದೊಡ್ಡದಾಗಿ ನೋಡೋದು. ಇನ್ನು ಮೂರನೆಯದು ಪೀನ ದರ್ಪಣ. ಅಂದ್ರೆ ಇದರ ಸರ್ಫೇಸ್ ಹೊರಗಡೆಗೆ ಉಬ್ಕೊಂಡಿರುತ್ತೆ. ಇದು ಯಾವಾಗ್ಲೂ ನೆನ್ಪಿಡಿ, ಯಾವಾಗ್ಲೂ ನೇರ, ಮಿಥ್ಯಾ ಮತ್ತೆ ವಸ್ತುವಿನಿಗಿಂತ ಚಿಕ್ಕದಾದ ಪ್ರತಿಬಿಂಬವನ್ನೇ ಕೊಡುತ್ತೆ. ಪ್ರತಿಬಿಂಬ ಚಿಕ್ಕದಾಗಿರೋದ್ರಿಂದ ಜಾಸ್ತಿ ಜಾಗವನ್ನು ಒಂದೇ ಕನ್ನಡಿಯನ್ನೇ ತೋರಿಸೋಕೆ ಆಗತ್ತೆ, ವೈಡ್ ವ್ಯೂ ಸಿಗತ್ತೆ. ಅದಕ್ಕೇನೆ ಗಾಡಿಗಳ ಸೈಡ್ ಮಿರರ್ಗಳಲ್ಲಿ ಇದನ್ನು ಯೂಸ್ ಮಾಡೋದು. ಆಗ ಹಿಂದಿನಿಂದ ಬರೋ ಜಾಸ್ತಿ ಗಾಡಿಗಳನ್ನ ಒಂದೇ ಸಲ ನೋಡ್ಬೋದಲ್ಲ. ಹಾಗಾದ್ರೆ ಒಂದ್ಸಲ ಎಲ್ಲವನ್ನೂ ಒಟ್ಟಿಗೆ ನೋಡೋಣ. ಸಮತಲ ದರ್ಪಣ ಅಂದ್ರೆ ಪ್ಲೇನ್ ಮಿರರ್ ಇದ್ದಾಗ್ ತೋರ್ಸುತ್ತೆ. ನಿಮ್ನ ದರ್ಪಣ ಅಂದ್ರೆ ಕಾನ್ಕೇವ್ ವಸ್ತುಗಳನ್ನ ದೊಡ್ಡದಾಗ್ ತೋರ್ಸುತ್ತೆ. ಇನ್ನು ಪೀನ ದರ್ಪಣ ಅಂದ್ರೆ ಕಾನ್ವೆಕ್ಸ್ ವಿಶಾಲವಾದ ನೋಟವನ್ನ ಕೊಡುತ್ತೆ. ನೋಡಿ, ಪ್ರತಿಯೊಂದು ಕನ್ನಡಿಯ ವಿನ್ಯಾಸವೇ ಅದರ ಉಪಯೋಗವನ್ನ ಹೇಗೆ ಡಿಸೈಡ್ ಮಾಡುತ್ತೆ ಅಂತ.
ಇಲ್ಲಿಯವರೆಗೆ ನಾವು ಬೆಳಕನ್ನ ಬೌನ್ಸ್ ಮಾಡುವ ದರ್ಪಣಗಳ ಬಗ್ಗೆ ನೋಡಿದ್ವಿ. ಆದ್ರೆ ಮಸೂರಗಳು ಅಂದ್ರೆ ಲೆನ್ಸ್ಗಳು ಪಾರದರ್ಶಕ. ಸೊ ಅವು ಬೆಳಕನ್ನ ತಮ್ಮ ಮೂಲಕ ಪಾಸ್ ಆಗೋಕೆ ಬಿಡುತ್ತೆ. ಆದ್ರೆ ಸುಮ್ನೆ ಬಿಡಲ್ಲ. ಹಾಗೆ ಪಾಸ್ ಆಗುವಾಗ ಬೆಳಕನ್ನ ಸ್ವಲ್ಪ ಬಗ್ಗಿಸ್ತವೆ. ಇದನ್ನ ವಕ್ರೀಭವನ ಅಥವಾ ರಿಫ್ರಾಕ್ಷನ್ ಅಂತ ಹೇಳ್ತೀವಿ. ಒಂದು ಗ್ಲಾಸ್ ನೀರಲ್ಲಿ ಸ್ಟ್ರಾ ಇಟ್ಟಾಗ ಅದು ಮುರಿದು ಹೋದ ಹಾಗೆ ಕಾಣುತ್ತಲ್ಲ, ಅದಕ್ಕೆ ಇದೇ ಕಾರಣ. ಸರಿ, ಈಗ ಈ ಮಸೂರಗಳ ಜಗತ್ತಿಗೆ ಹೋಗೋಣ. ನೋಡಿ, ಇಲ್ಲೊಂದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಪೀನ ಮಸೂರ ಅಂದ್ರೆ ಕಾನ್ವೆಕ್ಸ್ ಲೆನ್ಸ್ ಇದೆಯಲ್ಲ, ಅದು ನಿಮ್ನ ದರ್ಪಣ ಅಂದ್ರೆ ಕಾನ್ಕೇವ್ ಮಿರರ್ ತರಾನೇ ಕೆಲಸ ಮಾಡುತ್ತೆ. ಎರಡೂ ವಸ್ತುಗಳನ್ನ ದೊಡ್ಡದು ಮಾಡಿ ತೋರಿಸುತ್ತೆ. ಅದೇ ರೀತಿ ನಿಮ್ನ ಮಸೂರ ಅಂದ್ರೆ ಕಾನ್ಕೇವ್ ಲೆನ್ಸ್ ಪೀನ ದರ್ಪಣ ಅಂದ್ರೆ ಕಾನ್ವೆಕ್ಸ್ ಮಿರರ್ ತರ ಕೆಲಸ ಮಾಡುತ್ತೆ. ಎರಡೂ ವಿಶಾಲವಾದ ನೋಟ ಕೊಡುತ್ತೆ. ಅಂದ್ರೆ ದರ್ಪಣ ಮತ್ತು ಮಸೂರಗಳ ನಡುವೆ ಒಂದ್ ರೀತಿ ಉಲ್ಟಾ ಸಂಬಂಧ ಇದೆ. ಅದ್ಭುತ ಅಲ್ವಾ ಇದು? ಈ ಪೀನ ಮಸೂರದ ಅತಿ ಕಾಮನ್ ಯೂಸ್ ಅಂದ್ರೆ ಮ್ಯಾಗ್ನಿಫೈಯಿಂಗ್ ಗ್ಲಾಸ್. ಇದಕ್ಕೆ ಕನ್ನಡದಲ್ಲಿ ವಿಸ್ತಾರಕ ದರ್ಪಣ ಅಂತಾನೂ ಹೇಳ್ತಾರೆ. ಆದ್ರೆ ಒಂದ್ ವಿಷಯ ನೆನ್ಪಿಡಿ, ಹೆಸರಲ್ಲಿ ದರ್ಪಣ ಇದ್ರೂ ಇದು ದರ್ಪಣ ಅಲ್ಲ, ಇದೊಂದು ಮಸೂರ. ಚಿಕ್ಕ ಅಕ್ಷರಗಳನ್ನ ದೊಡ್ಡದಾಡಿ ನೋಡೋಕೆ ನಾವು ಬಳಸೋದು ಇದೇ ಪೀನ ಮಸೂರವನ್ನ. ಸರಿ, ನಮ್ಮ ಈ ಪಯಣದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಸೂರ್ಯನಿಂದ ಬರೋ ಅಥವಾ ನಮ್ಮ ಮನೆ ಬಲ್ಬ್ನಿಂದ ಬರೋ ಬಿಳಿ ಬೆಳಕು, ಆ ಬಿಳಿ ಬೆಳಕು ನಿಜವಾಗ್ಲೂ ಹೇಗಿರುತ್ತೆ ಅಂತ ಈಗ ನೋಡೋಣ. ನಾವು ನೋಡೋ ಬಿಳಿ ಬೆಳಕು ಇದೆಯಲ್ಲ, ಅದು ನಿಜವಾಗ್ಲೂ ಒಂದೇ ಒಂದು ಬಿಳಿ ಬಣ್ಣ ಅಲ್ವೇ ಅಲ್ಲ. ಅದು ನಮಗೆ ಕಾಣುವ ಒಂದ್ ರೀತಿ ಭ್ರಮೆ ಅಷ್ಟೇ. ಹಾಗಾದ್ರೆ ಅದ್ರೊಳಗೆ ನಿಜವಾಗಿ ಏನಿದೆ? ಅದರೊಳಗೆ ಅಡಗಿರೋದು ಬರೋಬ್ಬರಿ 7 ಬೇರೆ ಬೇರೆ ಬಣ್ಣಗಳು. ಹೌದು, ಸರಿಯಾಗಿ ಕೇಳಿಸ್ಕೊಂಡ್ರಿ, 7 ಬಣ್ಣಗಳು. ಆ 7 ಬಣ್ಣಗಳು ಯಾವುವು ಅಂದ್ರೆ ಕೆಂಪು, ಕಿತ್ತಳೆ, ಹಳದಿ, ಹಸಿರು, ನೀಲಿ, ನೇರಳೆ ಮತ್ತೆ ಬಾನಾಡಿ ನೀಲಿ. ಈ ಎಲ್ಲಾ ಬಣ್ಣಗಳು ಒಟ್ಟಿಗೆ ಸೇರ್ದಾಗಷ್ಟೇ ನಮಗೆ ಅದು ಬಿಳಿ ಬೆಳಕಿನ ತರ ಕಾಣೋದು. ಮಳೆ ಬಂದು ಹೋದ್ಮೇಲೆ ಆಕಾಶದಲ್ಲಿ ಕಾಣಿಸ್ತಲ್ಲ ಒಂದು ಸುಂದರವಾದ ಕಾಮನಬಿಲ್ಲು, ಅದೇ ಇದಕ್ಕೆ ಬೆಸ್ಟ್ ಸಾಕ್ಷಿ. ಆ ನೀರಿನ ಹನಿಗಳು ಒಂದೊಂದು ಪ್ರಿಸಮ್ ತರ ಕೆಲಸ ಮಾಡಿ ಸೂರ್ಯನ ಬಿಳಿ ಬೆಳಕನ್ನ ಈ 7 ಬಣ್ಣಗಳಾಗಿ ಒಡೆದು ತೋರಿಸುತ್ತೆ. ಒಂದು ಸಣ್ಣ ಬಿಳಿ ಬೆಳಕಿನ ಕಿರಣವಲ್ಲೇ 7 ಬಣ್ಣಗಳ ರಹಸ್ಯ ಅಡಗಿದೆ ಅಂದ್ರೆ ನಮ್ಮ ಸುತ್ತಮುತ್ತ ಇರುವ ಈ ಇಡೀ ಬೆಳಕಿನ ಜಗತ್ತಿನಲ್ಲಿ ಇನ್ನೂ ಎಂತೆಂತಹ ಅದ್ಭುತಗಳು ಅಡಗಿರ್ಬೋದು ಅಲ್ವಾ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ? ಹಾಗಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಬೈ ಬಾಯ್.